ಎಲ್ಲರಿಗೂ ನಮಸ್ಕಾರಗಳು. ಎಷ್ಟೇ ಬ್ಯುಸಿ ಇದ್ದರೂ ಬೆಳಿಗ್ಗೆ ಈ 7 ಅಭ್ಯಾಸ ನಿಮ್ಮದಾಗಿಸಿಕೊಂಡರೆ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಹಿತ. ಬೆಳಗಿನ ಜಾವ ಎದ್ದ ಕೂಡಲೇ ಸಿಕ್ಕಿದ ತಿಂಡಿಯನ್ನು ತಿಂದು ಕಚೇರಿಗೆ ಹೊರಡುವ ನಾವು ಅನಾರೋಗ್ಯಕ್ಕೆ ಆಹ್ವಾನ ನೀಡುತ್ತಿದ್ದೇವೆ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಕ್ಷಣ ನಿಮ್ಮ ದಿನಚರಿಯಲ್ಲಿ ಈ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡಲ್ಲಿ ಕಾಯಿಲೆ ಎನ್ನುವುದು ನಿಮ್ಮ ಹತ್ತಿರಕ್ಕೂ ಸುಳಿಯದು. ನೀವು ತುಂಬ ಬ್ಯುಸಿಯಾಗಿದ್ದರೆ, ಬಹಳ ಒತ್ತಡದ ಜೀವನ ಶೈಲಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರೆ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ತೋರಲು ಆಗದೇ ಇರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಕಚೇರಿಗೆ ಹೋಗುವುದೇ ನಿಮ್ಮ ಗುರಿಯಾದಾಗ ದೇಹದ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲೂ ಸಹ ಅಸಾಧ್ಯವೆನಿಸುತ್ತದೆ. ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಒತ್ತಡದ ದಿನಚರಿಯ ನಡುವೆಯೂ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಅವು ಯಾವುವು ಎಂಬುದನ್ನು ನೋಡೋಣ. 1. ನೀರು ಕುಡಿಯುವುದು ಕಡ್ಡಾಯ. ಬೆಳಿಗ್ಗೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಮುಖ ತೊಳೆದುಕೊಂಡು ಮಾಡಬೇಕಾದ ಮೊದಲ ಕೆಲಸವೇ ಬಿಸಿ ನೀರನ್ನು ಕುಡಿಯುವುದು. ಸಾಧ್ಯವಾದರೆ ಬಿಸಿ ನೀರಿನ ಬದಲಾಗಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊಡೆದುರುಳಿಸಲು ಸಾಧ್ಯವಿದೆ. 2. ಸೂರ್ಯನ ಶಾಖ. ನಿಮ್ಮ ದಿನವನ್ನು ಆರಂಭಿಸಲು ಇನ್ನೊಂದು ಮಾರ್ಗ ಏನೆಂದರೆ ಮುಂಜಾನೆಯ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳುವಂತೆ ಮಾಡುವುದು. ಇವುಗಳಲ್ಲಿ ಚರ್ಮಕ್ಕೆ ಹಾನಿಯುಂಟು ಮಾಡುವ UV ಕಿರಣಗಳು ಇರುವುದಿಲ್ಲ. ಬೆಳಗಿನ ಸೂರ್ಯನ ಕಿರಣವು ನಿಮ್ಮ ಮೂಳೆಗಳನ್ನು ಬಲಪಡಿಸಲು ಹಾಗೂ ನಿಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ವಿಟಮಿನ್ ಡಿ, ರಂಜಕ ಹಾಗೂ ಕ್ಯಾಲ್ಸಿಯಂ ಅಂಶಗಳು ನಿಮಗೆ ಬೆಳಗ್ಗಿನ ಸೂರ್ಯನ ಕಿರಣದಲ್ಲಿ ಸಿಗಲಿದೆ. 3. ದೇಹವನ್ನು ದಂಡಿಸಿ. ರಾತ್ರಿಯಿಡೀ ನಿದ್ದೆ ಮಾಡುವ ನಿಮ್ಮ ದೇಹವು ಯಾವುದೇ ಚಟುವಟಿಕೆಯಲ್ಲಿ ಇರುವುದಿಲ್ಲ. ಇದರಿಂದ ದೇಹದ ಸ್ನಾಯುಗಳು ಗಟ್ಟಿಯಾಗಿ ಬಿಟ್ಟಿರುತ್ತವೆ. ಇದರಿಂದ ನಿಮ್ಮ ಚಲನಾಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಹೀಗಾಗಿ ಬೆಳಿಗ್ಗೆ ಎದ್ದ ಬಳಿಕ ವ್ಯಾಯಾಮ, ಯೋಗದಂತಹ ದೈಹಿಕ ಚಟುವಟಿಕೆ ಮಾಡಿ ಸ್ವಲ್ಪವಾದರೂ ದೇಹ ದಂಡನೆ ಮಾಡುವುದು ತುಂಬಾ ಒಳ್ಳೆಯದು. 4. ಬೆಳಗಿನ ಉಪಹಾರ ಹೀಗಿರಲಿ. ರಾತ್ರಿ ಮಾಡಿಟ್ಟ ಆಹಾರವನ್ನು ಬೆಳಿಗ್ಗೆ ಬಿಸಿ ಮಾಡಿ ತಿನ್ನುವುದು ಒಳ್ಳೆಯದಲ್ಲ. ನಿಮ್ಮ ಉಪಹಾರವು ಹೆಚ್ಚು ಆರೋಗ್ಯಯುತವಾಗಿರಬೇಕು. ಮಧ್ಯಾಹ್ನದ ಊಟದವರೆಗೂ ನಿಮಗೆ ಹಸಿವಿನ ಅನುಭವ ನೀಡದ ಆರೋಗ್ಯಯುಕ್ತ ತಾಜಾ ಆಹಾರವನ್ನೇ ಸೇವಿಸುವುದು ಉತ್ತಮ. ಬೆಳಿಗ್ಗೆ ಉಪಹಾರದ ಜೊತೆಯಲ್ಲಿ ನೀವು ಯಾವುದಾದರೂ ಹಣ್ಣನ್ನು ಸಹ ಸೇವಿಸಬಹುದಾಗಿದೆ. 5. 10 ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಹೆಚ್ಚು ತಿಳಿಯಾಗಿ ಇರಲಿದೆ. ಅಲ್ಲದೆ ನಿಮಗೆ ಹೆಚ್ಚಿನ ಏಕಾಗ್ರತೆಯನ್ನೂ ಇದು ತಂದುಕೊಡಲಿದೆ. ಹೀಗಾಗಿ ಬೆಳಿಗ್ಗೆ ಕೇವಲ 10 ನಿಮಿಷಗಳ ಕಾಲ ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರ ಲಾಭ ನಿಮಗೆ ಇಡೀ ದಿನಕ್ಕೆ ಸಿಗಲಿದೆ. 6. ಅರ್ಧ ಗಂಟೆಗಳ ಕಾಲ ಏನನ್ನಾದರೂ ಓದಿ. ಬೆಳ್ಳಂಬೆಳಗ್ಗೆ ಅಧ್ಯಯನ ಮಾಡುವುದು ಕೂಡ ಉತ್ತಮ ದಿನಚರಿಯಾಗಿದೆ. ಅರ್ಧ ಗಂಟೆಗಳ ಕಾಲ ದಿನಪತ್ರಿಕೆಗಳನ್ನು ಅಥವಾ ಕಾದಂಬರಿಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. 7. ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಳಿ. ನೀವು ಯಾವುದಾದರೂ ಹೊಸ ಪ್ರಯತ್ನದಲ್ಲಿದ್ದರೆ ನಿಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನೀವು ಅನುಮಾನ ಪಡಬಾರದು. ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳಬಾರದು. ಹೀಗಾಗಿ ಬೆಳಿಗ್ಗೆ ನೀವು ನಿಮ್ಮನ್ನು ನೀವು ಒಬ್ಬ ಯೋಧನಂತೆ ಭಾವಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ. ಎಂತಹ ಕಠಿಣ ಸವಾಲನ್ನೂ ನಾನು ಎದುರಿಸಬಲ್ಲೆ ಎಂಬ ಧೈರ್ಯವನ್ನು ನಿಮಗೆ ನೀವೇ ತಂದುಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ನಿಮ್ಮ ಗಮನದಲ್ಲಿರಲಿ. ಬೆಳಿಗ್ಗೆ ಈ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರೊಂದಿಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋಣ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.